ಇದು ಆಕಾಶವಾಣಿ ಕಲಬುರಗಿ. ಈಗ ಕೇಳಿ ಶರಣಗೌಡ ಬಿ ಪಾಟೀಲ್ ಅವರಿಂದ ಸಣ್ಣ ಕಥೆ ಬಿಟ್ಟನೆಂದರು ಬಿಡದ ಮೋಹ. ಬಿಟ್ಟೆನೆಂದರು ಬಿಡದ ಮೋಹ. ಊರು ಹೊದ್ದು ಮಲಗಿದಾಗಲೇ ಸೀಗವ್ವ ಎದ್ದು ತನ್ನ ದಿನಚರಿ ಆರಂಭಿಸುತ್ತಿದ್ದಳು. ಅವಳು ತಂದೆ ತಾಯಿಗೆ ಒಬ್ಬಳೇ ಮಗಳು. ಬಡತನವಿದ್ದರೂ ಮುದ್ದಾಗಿಯೇ ಬೆಳೆದವಳು. ನೀನೇನು ಕೆಲಸ ಮಾಡಬೇಡ ಮಗ, ಎಲ್ಲ ನಾನೇ ಮಾಡ್ತೀನಿ. ದೇವರು ನನ್ನ ರಟ್ಟ್ಯಾಗ ಇನ್ನೂ ಶಕ್ತಿ ಕೊಟ್ಟಿದ್ದಾನೆ. ನೀನು ಗಂಡನ ಮನೆಗೆ ಹೋದ ಮೇಲ ಕೆಲಸ ಮಾಡೋದು ಇದ್ದೇ ಇರ್ತದೆ ಎಂದು ಭೀಮವ್ವ ಅವಳಿಗೆ ಯಾವ ಕೆಲಸವೂ ಹಚ್ಚುತ್ತಿರಲಿಲ್ಲ. ಯಾವಾಗ ಗೊಲ್ಲಾಳನ ಜೊತೆ ಮದುವೆಯಾಗಿ ಬಂದಳು ಅಂದಿನಿಂದಲೇ ಕೆಲಸ ಮಾಡುವುದನ್ನು ರೂಢಿಸಿಕೊಂಡಿದ್ದಳು. ಅವಳ ಕೆಲಸ ಕಾರ್ಯ ನೋಡಿ ಓಣಿಯ ಜನ ಬೇಷೆಂದು ತಾರೀಫ್ ಮಾಡಿದರೆ ಅಕ್ಕಪಕ್ಕದ ಮನೆಯವರು ಸೀಗವ್ವಳಿಗೆ ನೋಡಿ ಕಲೀರಿ ಎಂದು ತಮ್ಮ ಮನೆಯ ಸೊಸೆಯೆಂದರಿಗೂ ಉಪದೇಶ ನೀಡುತ್ತಿದ್ದಳು. ಅವಳಿಗೆ ಕೆಲಸವೇ ದೇವರು. ಕೆಲಸ ಇರದಿದ್ದರೆ ಹೊತ್ತೇ ಹೋಗದಂತಾಗಿ ಬಿಡುತ್ತಿತ್ತು. ಮನೆ ಕೆಲಸ ಮುಗಿಸಿ ಮತ್ತೊಬ್ಬರ ಜಮೀನಿನಲ್ಲಿ ಕೂಲಿ ಕೆಲಸಕ್ಕೂ ಹೋಗುತ್ತಿದ್ದಳು. ಅದು ಬೇಸಿಗೆ ಕಾಲವಾಗಿದ್ದರಿಂದ ಜಮೀನಿನ ಬೆಳೆ ಆಗಲೇ ಕಟಾವಾಗಿ ಕೂಲಿ ಕೆಲಸವೂ ಕಡಿಮೆಯಾಗಿದ್ದವು. UKP ಕೆನಾಲಿಗೆ ಹೊಂದಿಕೊಂಡ ಜಮೀನುಗಳಲ್ಲೇ ಅಲ್ಪ ಸ್ವಲ್ಪ ಕೆಲಸ ಸಿಗುತ್ತಿತ್ತು. ಅದು ಕೂಡ ವಾರ ಪೂರ್ತಿ ಸಿಗದೆ ಒಂದೆರಡು ದಿನ ಮಾತ್ರ ಸಿಗುತ್ತಿತ್ತು. ಅಲ್ಲಿ ಕೆಲಸ ಮಾಡಿದವರಿಗೆ ಕೂಲಿ ಜೊತೆ ಒಂದಿಷ್ಟು ತರಕಾರಿ ಕೂಡ ಉಚಿತವಾಗಿ ನೀಡುತ್ತಿದ್ದರು. ಕೆಲಸ ಇಲ್ಲದ ಸಮಯ ಖಾಲಿ ಕೂಡುವುದೇ ಕೆಲಸವಾಗಿ ಬೇಸರ ತರಿಸುವುದಲ್ಲದೆ ಸಂಸಾರ ನಡೆಸುವುದು ಕೂಡ ಕಷ್ಟವಾಗುತ್ತಿತ್ತು. ಬೇರೆ ಊರಿಗೆ ಹೋದರೆ ಅಲ್ಲಿ ವಾರ ಪೂರ್ತಿ ಕೆಲಸವೇನು ಸಿಗುತ್ತಿತ್ತು. ಊರಲ್ಲಿ ಅನೇಕರು ಹಾಗೇ ಮಾಡುತ್ತಿದ್ದರು. ಆದರೆ ಅವಳಿಂದ ಅದು ಸಾಧ್ಯವಾಗುತ್ತಿರಲಿಲ್ಲ. ಮಕ್ಕಳು ಸಣ್ಣವರು. ಅವರನ್ನು ಮನೆಯಲ್ಲಿ ಬಿಟ್ಟು ಹೋಗುವುದು ಹೇಗೆ? ಏನಾದರೂ ಅನಾಹುತ ಮಾಡಿಕೊಂಡಾರು ಎನ್ನುವ ಆತಂಕ ಕಾಡುತ್ತಿತ್ತು. ಅತ್ತೆ ಸುಗವ್ವ ಇರುವ ತನಕ ಮಕ್ಕಳ ಪಾಲನೆ ಪೋಷಣೆ ಬಗ್ಗೆ ಯಾವ ಚಿಂತೆಯೂ ಇರಲಿಲ್ಲ. ಕೆಲಸಕ್ಕೆ ಹೋದಾಗ ಅವಳೇ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದಳು. ಸದ್ಯ ಅವಳೂ ತೀರಿ ಹೋಗಿದ್ದು ಹೈರಾಣು ಬಂದಂತಾಗಿತ್ತು. ಮೊದಲೆಲ್ಲ ಗಂಡ ನೌಕರಿ ಮಾಡಿ ಪಗಾರ ತಂದು ಕೊಡ್ತಿದ್ದ. ಆತನ ಪಗಾರ ಮೇಲೆಯೇ ಮನೆ ಸಂಸಾರ ಸಾಗುತ್ತಿತ್ತು. ತನಗೆ ಕೂಲಿ ಕೆಲಸ ಸಿಗದಿದ್ದರೂ ಫರಕ್ ಬೀಳ್ತಿರಲಿಲ್ಲ. ಆದರೆ ಆತನು ಕೆಲಸ ಬಿಟ್ಟು ರಿಕಾಮಿಯಾಗಿದ್ದಲ್ಲದೆ ಕುಡಿತದ ಚಟವು ಅಂಟಿಸಿಕೊಂಡಿದ್ದ. ಆತನ ಚಟಕ್ಕೂ ಅವಳೇ ರೊಕ್ಕ ಪೂರೈಸಬೇಕು. ಕೊಡದಿದ್ದರೆ ಆತ ದೊಡ್ಡ ರಾದ್ದಾಂತ ಮಾಡಿಬಿಡುತ್ತಿದ್ದ. ಗೊಲ್ಲಾಳ ಚಹಾ ಕುಡಿಯುವ ಬದಲಿಗೆ ಮುಂಜಾನೆಯಿಂದಲೇ ಸರಾಯಿ ಕುಡಿಯಲು ಆರಂಭಿಸುತ್ತಿದ್ದ. ಅದು ಕೂಡ ಅವಳಿಗೆ ದೊಡ್ಡ ಚಿಂತೆಯಾಗಿ ಕಾಡುತ್ತಿತ್ತು. ಆತನ ಚಟ ಬಿಡಿಸಲು ನಾನಾ ರೀತಿಯ ಕಸರತ್ತು ಮಾಡಿದರೂ ಫಲ ಸಿಗದಂತಾಗಿತ್ತು. ಸಾಯಿಬಣ್ಣನ ಸರಾಯಿ ಅಂಗಡಿಗೆ ಖಾಯಂ ಗಿರಾಕಿಯಾದ ಗೊಲ್ಲಾಳ ಅವನು ಅಂಗಡಿ ತೆರೆಯುವ ಮೊದಲೇ ಹೋಗಿ ನಿಲ್ಲುತ್ತಿದ್ದ. ತೆರೆಯಲು ಸ್ವಲ್ಪ ತಡವಾದರೂ ತೆರೆಯುತ್ತಾನೋ ಇಲ್ಲವೋ ಎಂದು ಒಂದೇ ಸಮನೆ ಚಡಪಡಿಸುತ್ತಿದ್ದ. ಅನೇಕ ಸಲ ಮುದ್ದಾಂ ಆತನಿಗೆ ಕರೆದುಕೊಂಡು ಬರುತ್ತಿದ್ದ. ಗೊಲ್ಲಾಳನ ವರ್ತನೆ ಬೇಸರ ತರಿಸುತ್ತಿತ್ತು. ನಿನ್ನಂಥ ಚಟಗಾರನಿಗೆ ನಾನು ನೋಡೇ ಇಲ್ಲ. ಹಬ್ಬ ಜಾತ್ರೆ ಇದ್ದಾಗ ಅಂಗಡಿ ಮುಚ್ಚಿ ಆರಾಮ್ ಮಾಡಬೇಕೆಂದರೂ ಬಿಡೋದಿಲ್ಲ ಎಂದು ಆತ ಮುಖ ಕೆಂಪಗೆ ಮಾಡಿ ಕೋಪ ಹೊರಹಾಕುತ್ತಿದ್ದ. ಆತ ಕೋಪಿಸಿಕೊಂಡರೂ ಗೊಲ್ಲಾಳ ಮನಸ್ಸಿಗೆ ಹಚ್ಚಿಕೊಳ್ಳದೆ ಪ್ರತ್ಯುತ್ತರ ಕೊಡದೆ ಸ್ವಲ್ಪ ದೂರ ಬಂದು ಆಮೇಲೆ ಆತನಿಗೆ ಬೈಯಲು ಶುರು ಮಾಡುತ್ತಿದ್ದ. ನಶೆ ಏರಿದರೆ ಸಾಕು ಮೈಮೇಲೆ ಎಚ್ಚರವಿಲ್ಲದಂತೆ ವರ್ತಿಸಿ ಸಿಕ್ಕವರಿಗೂ ಬೈಯುತ್ತಿದ್ದ. ಕೆಲವರು ಆತನ ಜೊತೆ ಜಗಳಕ್ಕಿಳಿದರೆ ಇನ್ನೂ ಕೆಲವರು ಆತನ ಬೈಗಳ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಸುಮ್ಮನಾಗುತ್ತಿದ್ದರು. ಗೊಲ್ಲಾಳ ಮುಂಜಾನೆ ಮನೆಯಿಂದ ಹೋದರೆ ಹೊತ್ತೇರಿದ ನಂತರವೇ ಊಟಕ್ಕೆ ಬರುತ್ತಿದ್ದ. ಊಟ ಮಾಡಿ ಹೋದವನು ಮತ್ತೆ ತಡರಾತ್ರಿಯೇ ಮನೆ ಸೇರುತ್ತಿದ್ದ. ಅಷ್ಟಾದರೂ ಸೀಗವ್ವ ಆತನಿಗೆ ಒಂದೇ ಒಂದು ಬೈಗಳ ಬೈಯುತ್ತಿರಲಿಲ್ಲ, ತಿರಸ್ಕಾರವೂ ಮಾಡುತ್ತಿರಲಿಲ್ಲ. 10 ಕೆಲಸವಿದ್ದರೂ ಬಿಟ್ಟು ಆತ ಬರುವುದರೊಳಗೆ ಬಿಸಿ ಬಿಸಿ ರೊಟ್ಟಿ ಬಡಿದು ಹಾಲು ಮೊಸರು ಬ್ಯಾಳಿ ಸಾರು ಚಟ್ನಿ ಎಲ್ಲವೂ ಮಾಡಿಡುತ್ತಿದ್ದಳು. ಕುಡಿದು ಹಲ್ಲು ಬೇರೆ ಕಳೆದುಕೊಂಡಿದ್ದ. ಅಡುಗೆ ತಣ್ಣಗಾದರೆ ಅವನಿಗೆ ಊಟ ಸೇರುವುದಿಲ್ಲವೆಂದು ವಿಶೇಷ ಕಾಳಜಿ ವಹಿಸುತ್ತಿದ್ದಳು. ಅವನಿಗಾಗಿ ಅಷ್ಟೆಲ್ಲ ಮಾಡಿದರೂ ಆತ ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡುವುದು ಬಿಡುತ್ತಿರಲಿಲ್ಲ. ಸಾಯಿಬಣ್ಣನ ಜೊತೆ ಅಂದು ಕಿರಿಕಿರಿ ಮಾಡಿಕೊಂಡು ಆತನ ಮೇಲೆ ಕೋಪ ತಾಪ ಹೊರಹಾಕುತ್ತಾ ಅವನು ಬಹಳ ಚಾಲಾಕಿ ಮನುಷ್ಯ, ಹೊತ್ತು ನೋಡಿ ಹೊಡೆತ ಕೊಡ್ತಾನೆ, ನಮ್ಮಂತ ಖಾಯಂ ಗಿರಾಕಿಗಳಿಗೂ ಮೋಸ ಮಾಡ್ತಾನೆ,
ನೋಟು ಕೊಟ್ಟರೆ ಚಿಲ್ಲರ್ ವಾಪಸ್ ಕೊಡೋದಿಲ್ಲ, ಜೋರು ಮಾಡಿ ಕೇಳಿದರೆ ನಾಳೆ ಅಂಗಡಿಗೆ ಬರಬೇಡ ಅಂತಾನೆ, ಊರಾಗ ಒಂದೇ ಅಂಗಡಿಯಾಗಿ ಅವನಿಗೆ ದಿಮಾಕ್ ಬಂದಿದೆ, ಇನ್ನೊಂದಾದರೆ ಆವಾಗ ತಾನೇ ದಾರಿಗೆ ಬರ್ತಾನೆ ಎಂದು ಸುಡು ಬಿಸಿಲು ಲೆಕ್ಕಿಸದೆ ಜೋಲಿ ಹೊಡೆಯುತ್ತಾ ತಾನೊಟ್ಟ ದೋತರಿನ ಕಚ್ಚೆ ಕಳಚಿ ಲುಂಗಿಯಾಗಿ ನೆಲ ಹುಡುಗಿದರೂ ಖಬರಿಲ್ಲದೆ ರಸ್ತೆ ಮೇಲೆ ಬಿದ್ದು ಎದ್ದು ಗಾಯ ಮಾಡಿಕೊಂಡು ಬಟ್ಟೆಗೆ ರಕ್ತದ ಕಲೆ ಅಂಟಿಸಿಕೊಂಡು ಹಾಗೋ ಹೀಗೋ ಬ್ಯಾಲೆನ್ಸ್ ಸಂಭಾಳಿಸಿಕೊಂಡು ಮನೆಯ ಮುಂದಿನ ರಸ್ತೆಗೆ ನಿಂತು ಇದೇನಾ ನಮ್ಮ ಮನೆ ಎಂದು ಪ್ರಶ್ನಿಸಿಕೊಂಡ. ಮುರುಕು ಬಾಗಿಲು, ಬಿರುಕು ಬಿಟ್ಟ ಗೋಡೆಯ ಮನೆ ನಮ್ಮದಲ್ಲದೆ ಮತ್ಯಾರದಿರಲು ಸಾಧ್ಯವೆಂದು ಮರುಕ್ಷಣ ಖಾತ್ರಿಪಡಿಸಿಕೊಂಡು ಏ ಬಾರೆ ಹೊರಗೆ, ಸೀಗಿ ಕಾಗಿ ಗೂಗಿ ಎಂದು ಅವಳ ಮೇಲೆ ಕೋಪ ತಾಪ ಹೊರಹಾಕಲು ಶುರು ಮಾಡಿದ. ಸೀಗವ್ವ ರೊಟ್ಟಿ ಬಡಿಯುವಲ್ಲಿ ನಿರತಳಾಗಿದ್ದಳು. ಬೇಸಿಗೆಯ ರಣ ಬಿಸಿಲಿಗೆ ಕಾವು ಒಲೆಯ ಕಾವು ಎರಡೂ ಸೇರಿ ಮುಖದ ಮೇಲಿನ ಬೆವರು ಹನಿ ಹಂಚಿನ ಮೇಲೆ ಬಿದ್ದು ಆವಿಯಾಗುತ್ತಿದ್ದವು. ಸೀರೆ ಸೆರಗಿನಿಂದ ಮುಖ ಒರೆಸಿಕೊಳ್ಳುತ್ತಾ ಕೆಲಸದಲ್ಲಿ ಮಗ್ನಳಾದವಳಿಗೆ ಆತನ ಸದ್ದು ಕೇಳಿಸದೆ ಹೋಯಿತು. ಆಗ ಆತ ಮತ್ತಷ್ಟು ವ್ಯಾಗ್ರನಾಗಿ, ನಾನು ಎಷ್ಟು ಹೊತ್ತು ಕೂಗಬೇಕು, ಗಂಟಲು ಹರಿದುಕೊಂಡು ಕೂಗುತ್ತಿದ್ದೀನಿ, ನೀನು ಹೊರಗೆ ಬರ್ತಿಲ್ಲ, ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ ನಾನು, ನನ್ನ ಮಾತಿಗೆ ಬೆಲೆ ಇಲ್ಲದಿದ್ದರೆ ಮತ್ಯಾವನ ಮಾತಿಗೆ ಬೆಲೆ ಕೊಡ್ತಿ, ನೀನು ಸ್ವರ್ಗದಲ್ಲಿದ್ದರೂ ಸರಿ ಪಾತಾಳದಲ್ಲಿದ್ದರೂ ಸರಿ ನಾನಿವತ್ತು ಬಿಡೋದಿಲ್ಲ, ಎರಡರಲ್ಲೊಂದು ಫೈಸ್ಲಾ ಆಗಲೇಬೇಕು, ಕುಡಿಯಲು ರೊಕ್ಕ ಕೊಟ್ಟರೆ ಬಚಾವ್ ಆಗ್ತಿ, ಇಲ್ಲದಿದ್ದರೆ ಫಿನಿಶ್, ಕೂಲಿ ಇಲ್ಲ, ರೊಕ್ಕ ಇಲ್ಲ, ಅದು ಇದು ಏನೇನು ನೆವ ಹೇಳಿದರೆ ನಾನು ಕೇಳೋದಿಲ್ಲ, ತಲುವು ತಾಳಲು ನನ್ನಿಂದ ಆಗ್ತಿಲ್ಲ, ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ಕಿಸೆಯಿಂದ ಕಡ್ಡಿ ಪೆಟ್ಟಿಗೆ ಹೊರತೆಗೆದು ಒಂದು ಕಡ್ಡಿಗೀರಿ ಸುಡುವ ತನಕ ಹಾಗೆ ಹಿಡಿದು, ಇದು ಹ್ಯಾಂಗ ಸುಟ್ಟು ಕರ್ಕಲಾಗ್ತಿದೆಯೋ ಹಾಗೆ ನೀನು ಸುಟ್ಟು ಕರ್ಕಲಾಗಿ ಹೋಗ್ತಿ ಎಂದು ಧಮಕಿ ಹಾಕಿದ. ಆತನ ಧಮಕಿ ಇಡೀ ಊರಿಗೆ ಕೇಳಿಸಿತು. ಜನ ಗಾಬರಿಯಾಗಿ ಹೊರಬಂದು ಅಲ್ಲಲ್ಲಿ ಗುಂಪುಗೂಡಿದರು. ಯಾಕೋ ಗೊಲ್ಲಾಳ ಇವತ್ತು ಜಾಸ್ತಿ ಸೌಂಡ್ ಮಾಡ್ತಿದ್ದಾನೆ, ಏನೋ ಅನಾಹುತ ಆಗುವಂಗ ಕಾಣಿಸ್ತಾದೆ. ಸದ್ಯ ಊರಲ್ಲಿ ಜಾತ್ರೆ ಬೇರೆ ನಡೀತಿದೆ, ತೇರು ಪಲ್ಲಕ್ಕಿ ಕುಂಭ ತನಾರ್ತಿ ಇದೆ, ಎಲ್ಲದಕ್ಕೂ ಅಡ್ಡಿಯಾಗಬಹುದು. ಬೇರೆ ಊರುಗಳಿಂದ ಜನ ಬಂದಿದ್ದಾರೆ. ಖೂನ್ ಖರಾಬ ಆದರೆ ದೊಡ್ಡ ಸುದ್ದಿಯಾಗಿ ಮಾನ ಮರ್ಯಾದೆ ಹರಾಜಾಗ್ತದೆ. ಹೇಗಾದರೂ ಮಾಡಿ ಅವನಿಗೆ ಕಂಟ್ರೋಲ್ ಮಾಡಬೇಕು ಎಂದು ಪರಸ್ಪರ ಗಂಭೀರವಾಗಿ ಚರ್ಚಿಸಿದರು. ಅವನಿಗೆ ಯಾರು ಬುದ್ಧಿ ಹೇಳಬೇಕು, ಲಂಗಾಕೋ ಖುದಾ ಡರೆ ಅನ್ನುವಂತಾಗಿದೆ. ಯಾವಾಗ ಕೊಂಡವಾಡಿ ಕೆಲಸ ಬಿಟ್ಟು ಕುಡಿಯೋದು ಕಲ್ತನೋ ಅವಾಗಿನಿಂದಲೇ ಹೀಗೆಲ್ಲ ಮಾಡ್ತಿದ್ದಾನೆ. ಜಗಳ ಕಿರಿಕಿರಿ ದಿನ ಕೇಳಿ ಕೇಳಿ ನಮಗೂ ಸಾಕಾಗಿ ಹೋಗಿದೆ. ಸೀಗವ್ವ ಅವನ ಕಾಟ ಎಷ್ಟಂತ ತಾಳಬೇಕು. ಅವಳ ಜಾಗದಾಗ ಮತ್ತೊಬ್ಬಳಿದ್ದರೆ ಇಷ್ಟು ಹೊತ್ತಿಗೆ ಮನೆ ಬಿಟ್ಟು ಹೋಗ್ತಿದ್ದ ಎಂದು ಕೆಲವರು ವಾಸ್ತವ ಹೇಳಿ ಅಭಿಪ್ರಾಯ ಹೊರ ಹಾಕಿದರು. ಗೊಲ್ಲಾಳ ಜಗಳ ಮಾಡುವಾಗ ಯಾರೊಬ್ಬರು ಬಿಡಿಸಲು ಹೋಗ್ತಿರಲಿಲ್ಲ. ಹೋದರೆ ಅವರ ಜೊತೆಗೂ ಜಗಳ ಮಾಡ್ತಿದ್ದ. ಹಿಂದೆ ಜಗಳ ಬಿಡಿಸಲು ಹೋಗಿ ಅನೇಕರು ಅವನ ಕಡೆಯಿಂದ ಅವಮಾನಿಸಿಕೊಂಡೇ ಬಂದಿದ್ದರು. ಅಷ್ಟೇ ಅಲ್ಲದೆ ಹೆಂಡತಿಯ ಜೊತೆ ಇಲ್ಲ ಸಲ್ಲದ ಸಂಬಂಧ ಕಲ್ಪಿಸಿ ಕಂಡು ಕೇಳರಿಯದ ಅಶ್ಲೀಲ ಶಬ್ದ ಪ್ರಯೋಗಿಸುತ್ತಿದ್ದ. ಹೋದ ವರ್ಷದ ಜಾತ್ರೆ ನಡೆದಾಗಲೂ ಹಾಗೆ ಮಾಡಿದ್ದ. ತನ್ನ ಪಾಡಿಗೆ ತಾನು ಮನೆಗೆಲಸದಲ್ಲಿ ತೊಡಗಿದವಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಲವಂತವಾಗಿ ರಸ್ತೆಗೆ ಎಳೆದು ಸಿಕ್ಕಾಪಟ್ಟೆ ಬಡಿಯುತ್ತಿದ್ದ. ಅವಳು ಕಿರುಚಿ, ಯಾರಾದರೂ ಬಂದು ಕಾಪಾಡಿ, ನಾನು ಸತ್ತು ಹೋಗ್ತೀನಿ, ನನ್ನ ಮಕ್ಕಳು ಅನಾಥವಾಗ್ತಾರೆ, ಮಕ್ಕಳ ಮುಖ ನೋಡಿಯಾದರೂ ಬಂದು ಪುಣ್ಯ ಕಟ್ಟಿಕೊಳ್ಳಿ ಎಂದು ಅಂಗಲಾಚುತ್ತಿದ್ದಳು. ಅಷ್ಟಾದರೂ ಯಾರೂ ಸಹಾಯಕ್ಕೆ ಬಂದಿರಲಿಲ್ಲ. ನಮಗೆ ಯಾಕೆ ಬೇಕು ಅವರ ಉಸಾಬರಿ ಎಂದು ಮುಖ ತಿರುವಿಕೊಂಡು ಜಾಗ ಖಾಲಿ ಮಾಡಿದ್ದರು. ಆದರೆ ಭರಮಣ್ಣನಿಗೆ ಅವಳ ಸಂಕಟ ನೋಡಲಾಗಲಿಲ್ಲ. ಆತ ತಕ್ಷಣ ಜಗಳ ಬಿಡಿಸಲು ಮುಂದಾಗಿದ್ದ. ಅವನೊಬ್ಬ ಕುಸ್ತಿಪಟು ಅಂತಲೇ ಹೇಳಬಹುದು. ಜಾತ್ರೆ ಉತ್ಸವದಲ್ಲಿ ನಡೆಯುವ ಕುಸ್ತಿ ಪಂದ್ಯದಲ್ಲಿ ಭಾಗವಹಿಸಿ ಶಬ್ಬಾಶಿಗಿರಿ ಪಡೆಯುತ್ತಿದ್ದ. ಪೈಲ್ವಾನ್ ಭರಮಣ್ಣ ಅಂತಲೇ ಎಲ್ಲರೂ ಕರೆದು ಗೌರವ ಕೊಡುತ್ತಿದ್ದರು. ಅಂಥವನಿಗೂ ಗೊಲ್ಲಾಳ ಬೆಲೆ ಕೊಡದೆ, ನೀನ್ಯಾವನು ನಮ್ಮ ಜಗಳ ಬಿಡಿಸಲು ಬರೋನು, ಇದು ನಮ್ಮ ಗಂಡ ಹೆಂಡತಿಯ ಜಗಳ, ನೀನೇನು ಇವಳಿಗೆ ಇಟ್ಟುಕೊಂಡವನ ಕಟ್ಕೊಂಡವನ ಎಂದು ಬಾಯಿಗೆ ಬಂದಂತೆ ಬೈದು ಅದೇ ಬಡಿಗೆಯಿಂದ ಆತನ ಮೇಲೆ ಹಲ್ಲೆ ನಡೆಸಿದ್ದ. ಆತ ಮನಸ್ಸು ಮಾಡಿದರೆ ಚೆನ್ನಾಗಿ ಥಳಿಸಬಹುದಾಗಿತ್ತು. ಆದರೆ ಹಾಗೆ ಮಾಡದೆ ನೇರವಾಗಿ ಪಕ್ಕದೂರಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದ. ಮರುದಿನ ಪೊಲೀಸರು ಬಂದು ಗೊಲ್ಲಾಳನಿಗೆ ಹಿಡಿದುಕೊಂಡು ಹೋಗಿ ಲಾಕಪ್ನಲ್ಲಿ ಕೂಡಿ ಹಾಕಿದ್ದರು. 3-4 ದಿನವಾದರೂ ಬಿಡಿಸಿಕೊಂಡು ಹೋಗಲು ಯಾರೂ ಬಂದಿರಲಿಲ್ಲ. ಕೊನೆಗೆ ಸೀಗವಳೆ ಅವರಿವರ ಕೈ ಕಾಲು ಹಿಡಿದು ಬಿಡಿಸಿಕೊಂಡು ಬಂದಿದ್ದಳು. ಆದರೂ ಅವನಿಗೆ ಬುದ್ಧಿಯೇ ಬಂದಿರಲಿಲ್ಲ. ರೊಟ್ಟಿ ಬಡಿದು ಹಿಟ್ಟಿನ ಕೈ ತೊಳೆದುಕೊಳ್ಳುವಾಗ ಆತನ ಗರ್ಜನೆ ಕಿವಿಗೆ ಬಿದ್ದು ಎದೆ ಜಲ್ಲೆಂದಿತು. ಒಂದೇ ಸವನೆ ತರಗುಟ್ಟಿ, ಏನು ಮಾಡೋದು, ನನ್ನ ಗಂಡನಿಗೆ ಬುದ್ಧಿ ಹೇಳುವ ತಾಕತ್ತು ಯಾರಿಗೂ ಇಲ್ಲದಂತಾಗಿದೆ.
ಕುಡಿಯಲು ರೊಕ್ಕ ಕೊಡುವ ತನಕ ಹಾಗೇ ಮಾಡ್ತಾನೆ. ಈಗ ಕೂಲಿ ಕೆಲಸವೂ ಇಲ್ಲ, ಮಕ್ಕಳೊಂದಿಗೆ ಹೊಟ್ಟೆ ತುಂಬಿಸಿಕೊಳ್ಳುವುದೇ ಕಷ್ಟವಾಗಿದೆ. ಇಂತಹ ಸ್ಥಿತಿಯಲ್ಲಿ ರೊಕ್ಕ ಕೊಡಬೇಕೆಂದರೆ ಎಲ್ಲಿಂದ ತಂದು ಕೊಡಲಿ? ಮನೆಯಾಗಿನ ಚೂರು ಪಾರು ಬಂಗಾರ, ಪಾತ್ರೆ ಪಗಡೆ ಇದ್ದ 2 ಎಕರೆ ಹೊಲವು ಚಟಕ್ಕೆ ಮಾರಿಬಿಟ್ಟಿದ್ದಾನೆ. ಸದ್ಯ ಉಳಿದಿರುವುದು ನಮ್ಮ 3 ಜೀವ ಮಾತ್ರ. ಅವತಾರ ನೋಡಿದರೆ ನಮಗೂ ಉಳಿಸುವಂಗ ಕಾಣಿಸ್ತಿಲ್ಲ. ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಂಡು ಪಾರಾಗಿ ಬಿಡಬೇಕು ಎಂದು ಕೈ ಚೀಲದಲ್ಲಿ ಒಂದಿಷ್ಟು ಬಟ್ಟೆ ಬರೆ ತುಂಬಿಕೊಂಡು ಹಿಂಬಾಗಿಲಿನಿಂದ ಮುಂದಡಿ ಇಟ್ಟಳು. ಮದುವೆಯಾದ ನಂತರ ಸುಮಾರು ವರ್ಷ ಗೊಲ್ಲಾಳ ಸರಿಯಾಗೇ ಇದ್ದ. ಹೆಂಡತಿ ಮಕ್ಕಳ ಮೇಲೆ ಎಲ್ಲಿಲ್ಲದ ಪ್ರೀತಿ ಕಾಳಜಿ ತೋರುತ್ತಿದ್ದ. ಕೊಂಡವಾಡಿ ನೌಕರನಾಗಿ ಕೆಲಸ ಮಾಡುತ್ತಾ ಕೊಂಡವಾಡಿ ಗೊಲ್ಲಾಳ ಅಂತಲೇ ಎಲ್ಲರ ಕಡೆಯಿಂದ ಕರೆಸಿಕೊಳ್ಳುತ್ತೆ. ಕೊಂಡವಾಡಿ ಎಂದರೆ ಅದೊಂದು ಅಪರಾಧಿ ದನಗಳನ್ನು ಕೂಡಿ ಹಾಕುವ ಬಂದಿಖಾನೆ. ಸುಮಾರು 1 ಎಕರೆ ಜಾಗದಲ್ಲಿ ಕರಿಕಲ್ಲಿನ ಕಾಂಪೌಂಡ್ ಸುತ್ತಿಕೊಂಡು ಕೋಟೆಯಂತೆ ಕಾಣುತ್ತಿತ್ತು. ಆಕಳು, ಎತ್ತು, ಹೋರಿ, ಎಮ್ಮೆ, ಕೋಣ ಮತ್ತಿತರ ಜಾನುವಾರುಗಳನ್ನು ತಂದು ಅಲ್ಲಿ ಹಾಕಲಾಗುತ್ತಿತ್ತು. ಅವೆಲ್ಲ ಬೇರೆಯವರ ಹೊಲ ಮೇಯ್ದು ಬೆಳೆ ಹಾನಿ ಮಾಡಿದ ಜಾನುವಾರುಗಳಾಗಿದ್ದವು. ನಷ್ಟ ಅನುಭವಿಸಿದ ರೈತರು ಅವುಗಳ ಮೇಲೆ ಕರುಣೆ ತೋರದೆ ತಂದು ಹಾಕುತ್ತಿದ್ದರು. ಅವುಗಳಿಗೆ ನೀರು ಮೇವಿನ ವ್ಯವಸ್ಥೆ ಗೊಲ್ಲಾಳನೆ ಮಾಡುತ್ತಿದ್ದ. ಅದೊಂದು ನೋಂದಾಯಿತ ಸಂಸ್ಥೆಯ ಅಡಿಯಲ್ಲಿ ನಡೆಯುವ ಕೊಂಡವಾಡಿಯಾಗಿತ್ತು. ಅವನ ಜೊತೆ ಇನ್ನೂ ಕೆಲವರು ಕೆಲಸ ಮಾಡುತ್ತಿದ್ದರು. ಅವರೆಲ್ಲ ಹಗಲು ರಾತ್ರಿ ಪಾಳಿ ಹಂಚಿಕೊಂಡು ಜವಾಬ್ದಾರಿ ನಿರ್ವಹಿಸುತ್ತಿದ್ದರು. ಯಾವುದೇ ಜಾನುವಾರು ತಪ್ಪಿಸಿಕೊಂಡು ಹೋಗದಂತೆ ನಿಗಾ ವಹಿಸುವುದು ಅವರ ಜವಾಬ್ದಾರಿಯಾಗಿದೆ. ಒಂದು ವೇಳೆ ತಪ್ಪಿಸಿಕೊಂಡು ಹೋದರೆ ಅವರನ್ನೇ ಹೊಣೆಗಾರರನ್ನಾಗಿ ಮಾಡಿ ಪಗಾರದಿಂದ ಹಣ ಮುರಿದುಕೊಳ್ಳುತ್ತಿದ್ದರು. ತಮ್ಮ ಜಾನುವಾರು ಸಮಯಕ್ಕೆ ಸರಿಯಾಗಿ ಮನೆಗೆ ಬರದಿದ್ದರೆ ಅದರ ಮಾಲೀಕರು ಮೊದಲು ಕೊಂಡವಾಡಿ ಗೇಟಿನ ಬಳಿಗೆ ಬಂದು ಸಲಾಕೆ ಹಿಡಿದು ಒಳಗೆ ಇಣುಕುತ್ತಿದ್ದರು. ಜಾನುವಾರು ಇರುವ ಬಗ್ಗೆ ಖಾತ್ರಿ ಪಡಿಸಿಕೊಂಡ ಮೇಲೆ ಅವರು ವಿಧಿಸಿದ ದಂಡ ಪಾವತಿಸಿ ಬಿಡಿಸಿಕೊಂಡು ಹೋಗುತ್ತಿದ್ದರು. ಕೆಲವು ಸಲ ವಾರಸುದಾರರಿಲ್ಲದ ಜಾನುವಾರುಗಳು ಅಲ್ಲಿರುತ್ತಿದ್ದವು. ಅವುಗಳನ್ನು ಬಿಡಿಸಿಕೊಂಡು ಹೋಗಲು ಯಾರೂ ಬರದಿದ್ದಾಗ ಸುಮಾರು ದಿನಗಳ ನಂತರ ಅವುಗಳನ್ನು ಹರಾಜು ಹಾಕಿ ಹಣ ಜಮಾ ಇಡುತ್ತಿದ್ದರು. ಆಮೇಲೆ ಯಾರಾದರೂ ವಾರಸುದಾರರು ಬಂದು ಹರಾಜು ಮಾಡಿದ ಜಾನುವಾರು ತಮ್ಮದೇ ಎಂದು ಪುರಾವೆ ಸಮೇತ ಸಾಬೀತುಪಡಿಸಿದರೆ ದಂಡದ ಹಣ ಮುರಿದುಕೊಂಡು ಉಳಿದ ಹಣ ವಾಪಸ್ ಕೊಡುತ್ತಿದ್ದರು. ಗೊಲ್ಲಾಳನ ಕೆಲಸದ ಕಾರ್ಯದ ಬಗ್ಗೆ ಯಾರಿಂದಲೂ ಯಾವುದೇ ಶಿಕಾಯತಿರಲಿಲ್ಲ. ಸುಮಾರು ನೌಕರರು ಬದಲಾದರೂ ಆತ ಮಾತ್ರ ಬದಲಾಗಿರಲಿಲ್ಲ. ಜಾನುವಾರುಗಳಿಗೆ ಸರಿಯಾದ ನಿಗಾ ವಹಿಸುತ್ತಾನೆ, ನೀರು ಮೇವಿನ ವ್ಯವಸ್ಥೆ ಮಾಡ್ತಾನೆ ಎಂದು ಕಮಿಟಿಯವರು ಆತನ ಮೇಲೆ ತುಂಬಾ ಭರವಸೆ ಹೊಂದಿದ್ದರು. ಹೊಸ ವರ್ಷ ಬರುತ್ತಿದ್ದಂತೆ ಕೊಂಡವಾಡಿ ಕಮಿಟಿ ಕೂಡ ಬದಲಾಯಿತು. ಹೊಸ ಅಧ್ಯಕ್ಷ, ಸದಸ್ಯರು ಸಭೆ ಸೇರಿ ಕೆಲವು ಹೊಸ ನಿಯಮ ಜಾರಿಗೆ ತಂದರು. ಜಾನುವಾರು ತಂದು ಹಾಕಿದವರಿಗೆ ಒಂದಿಷ್ಟು ಕಮಿಷನ್ ಕೊಡುವ ನಿರ್ಧಾರ ಕೈಗೊಂಡರು. ಅಂದಿನಿಂದ ಇಡೀ ಕೊಂಡವಾಡಿ ಜಾನುವಾರುಗಳಿಂದ ತುಂಬಿ ತುಳುಕತೊಡಗಿತು. ಕಮಿಷನ್ ಆಚೆಗಾಗಿ ಕೆಲ ಪುಂಡರು ಹಾದಿ ಬೀದಿಯಲ್ಲಿ ಮೇಯುತ್ತಿದ್ದ ಜಾನುವಾರುಗಳನ್ನು ಹಿಡಿದು ತಂದು ಹಾಕತೊಡಗಿದರು. ಜಾನುವಾರು ಮಾಲೀಕರು ವಿನಾಕಾರಣ ದಂಡ ಪಾವತಿಸಿ ಬಿಡಿಸಿಕೊಂಡು ಹೋಗುವ ಪರಿಸ್ಥಿತಿ ಎದುರಾಯಿತು. ತಮ್ಮ ಜಾನುವಾರು ಯಾರ ಬೆಳೆಯೂ ಮೇಯ್ದಿಲ್ಲ, ಸುಮ್ಮನೆ ತಂದು ಹಾಕಿದ್ದಾರೆ, ನಾವು ದಂಡ ಕೊಡುವುದಿಲ್ಲ, ಯಾರು ತಂದು ಹಾಕಿದ್ದಾರೆ ಅವರ ಕಡೆಯಿಂದ ದಂಡ ವಸೂಲಿ ಮಾಡಿ, ಇಲ್ಲದಿದ್ದರೆ ತಂದು ಹಾಕಿದವರ ಮಾಹಿತಿ ಕೊಡಿ, ತಕ್ಕ ಶಾಸ್ತಿ ನಾವೇ ಮಾಡ್ತೀವಿ ಎಂದು ಕೆಲವರು ತಕರಾರು ಮಾಡತೊಡಗಿದರು. ಸುಳ್ಳು ಹೇಳಲಾಗದೆ, ಸತ್ಯವೂ ಹೇಳಲಾಗದೆ ಗೊಲ್ಲಾಳ ಇಕ್ಕಟ್ಟಿಗೆ ಸಿಲುಕತೊಡಗಿದ. ಅದೇನಾಯಿತೋ ಗೊತ್ತಿಲ್ಲ. ಒಂದಿನ ಇದ್ದಕ್ಕಿದ್ದಂತೆ ಯಾರಿಗೂ ಹೇಳದೆ ಕೇಳದೆ ಈ ನೌಕರಿಯೇ ಬೇಡ ಎಂದು ಕೊಂಡವಾಡಿ ತೆರೆದು ಮನೆ ಕಡೆ ಬಂದು ಬಿಡು. ಆತ ನೌಕರಿ ಬಿಟ್ಟ ನಂತರ ಕಮಿಟಿಯವರಿಗೆ ಸಮಸ್ಯೆ ಆಯಿತು. ಮುದ್ದಾಂ ಮನೆಗೆ ಬಂದು ನೌಕರಿ ಬಿಡಬೇಡ, ಬೇಕಾದರೆ ಇನ್ನೂ ಹೆಚ್ಚಿನ ಪಗಾರ ಕೊಡ್ತೀವಿ, ಮುಂಗಡ ಹಣನೂ ಕೊಡ್ತೀವಿ, ವಾಪಸ್ ಬಂದು ಬಿಡು ಎಂದು ಒತ್ತಾಯಿಸಿದರು. ಗೊಲ್ಲಾಳ ಮಾತ್ರ ಸುತಾರಾಮ್ ಒಪ್ಪಲಿಲ್ಲ. ಸೀಗವ್ವ ಮಕ್ಕಳನ್ನು ಕರೆದುಕೊಂಡು ಹೋಗಿದ್ದು ರಸ್ತಾ ಮನೆಯ ಕೆಲವರು ಗಮನಿಸಿದ್ದರು. ಅವಳಿಗೆ ಯಾರೂ ತಡೆಯಲಿಲ್ಲ. ಅವರೆಲ್ಲ ಗೊಲ್ಲಾಳನಿಗೆ ಹೆದರಿ ಸುಮ್ಮನಾದರು. ಏನಾದರೂ ಅನಾಹುತ ಮಾಡಿಕೊಂಡರೆ ಏನು ಮಾಡೋದು? ಪಾಪ ಮಾನವಂತೆ ಹೆಂಗಸು, ಅವಳಾದರೂ ಎಷ್ಟಂತ ತಾಳಬೇಕು, ಅವಳಿಗೆ ಕಳ್ಕೊಂಡ ಮೇಲೆ ಅವನಿಗೂ ಬುದ್ಧಿ ಬರ್ತದೆ ಎಂದು ಮಾತಾಡಿಕೊಂಡರು. 3 ಮೈಲಿ ಕಚ್ಚಾ ರಸ್ತೆಯಿಂದ ಅವಳು ನಡೆದು ಬರುವಾಗ, ಅವ್ವ ನಾವೀಗ ಎಲ್ಲಿಗೆ ಹೊಂಟೀವಿ? ನಾಳೆ ಸಾಲಿಗೆ ಹೋಗಬೇಕು, ಸರ್ ಲೆಕ್ಕ ಹಾಕಿ ಕೊಟ್ಟಾರ, ಅವೆಲ್ಲ ಮಾಡಿ ಮುಗಿಸಬೇಕು, ಇಲ್ಲದಿದ್ದರೆ ಊಟ ಬೈಟ್ ಹೊಡಿಸ್ತಾರೆ, ಕಾಪಿ ಪೆನ್ನು ಪುಸ್ತಕ ಎಲ್ಲವೂ ಅಲ್ಲೇ ಬಿಟ್ಟು ಬಂದೆ, ಈಗ ಏನು ಮಾಡೋದು ಎಂದು ಮಗಳು ಮುಖ ಸಪ್ಪಗೆ ಮಾಡಿ ಪ್ರಶ್ನಿಸಿದಳು. ಸಾಲಿ ತಗೊಂಡು ಏನು ಮಾಡ್ತಿ? ಜೀವ ಉಳಿದರೆ ಸಾಕು, ಜೀವ ಉಳಿದರೆ ಮುಂದೆ ಸಾಲಿ ಕಲಿಯಲು ಬರ್ತದೆ, ಜೀವನೇ ಉಳಿಲಿಲ್ಲ ಅಂದ್ರೆ ಎಲ್ಲಿ ಸಾಲಿ ಕಲಿತಿ, ನಡಿ ಸುಮ್ಮನೆ ಎಂದು ಅವಳಿಗೆ ಬೆದರಿಸಿ ಬಾಯಿ ಮುಚ್ಚಿಸಿದಳು. ಅದಾದ ನಂತರ ಎದೆಗಂಟಿದ ಕೂಸು ಚಟ್ಟನೆ ಚೀರಿ ಅಳತೊಡಗಿತು. ಸದ್ಯ ಸಮಾಧಾನ ಮಾಡೋದಿಲ್ಲ, ನಿಮ್ಮಪ್ಪ ಬೆನ್ನು ಹತ್ತಿ ಬಂದರೆ ಏನ್ ಮಾಡೋದು? ಒಂದು ಚಲೋ ಜಾಗ ಸೇರಿದ ಮ್ಯಾಲ ನಿನಗೆ ಹಾಲು ಕುಡಿಸಿ ಸಮಾಧಾನ ಮಾಡ್ತೀನಿ, ಅಲ್ಲಿಯೇ ತನಕ ಸುಮ್ಮನಿರು ಎಂದು ಅದಕ್ಕೂ ಸಮಾಧಾನಿಸಿ ನಗರದ ಕಡೆ ಹೋಗುವ ಡಾಂಬರ್ ರಸ್ತೆಗೆ ಬಂದು ನಿಂತಳು. ರಸ್ತೆಯ ಮೇಲೆ ಅನೇಕ ವಾಹನಗಳು ಓಡಾಡುತ್ತಿದ್ದವು.
ಎಲ್ಲದಕ್ಕೂ ಕೈ ಮಾಡಿದಳು. ಆದರೆ ಯಾವುದೂ ನಿಲ್ಲಿಸದೆ ಹಾಗೆ ಹೊರಟು ಹೋದವು. ರಣ ಬಿಸಿಲಿಗೆ ಹಣೆಯ ಮೇಲೆ ಬೆವರು ಝರಿಯಂತೆ ಸುರಿದು ಸುಸ್ತಾಯಿತು. ಬಲ ಕಡಿಮೆಯಾದರೆ ನೆಲಾನು ಎದ್ದು ಬಡಿಯುತ್ತದೆ ಎಂದು ಅಂದುಕೊಂಡಾಗ ಆ ಕಡೆಯಿಂದ ಮರಳು ತುಂಬಿದ ಟಿಪ್ಪರ್ ಬರುವುದು ಕಾಣಿಸಿತು. ಆಸೆ ಮತ್ತೆ ಚಿಗುರಿ ಅದಕ್ಕೂ ಕೈ ಮಾಡಿದಳು. ಪಾಪ ಹೆಣ್ಣು ಮಗಳು ಬಿಸಿಲಲ್ಲಿ ನಿಂತಿದ್ದಾಳೆ ಎಂದು ಡ್ರೈವರ್ ಟಿಪ್ಪರ್ ನಿಲ್ಲಿಸಿ ಯಾವುದನ್ನು ವಿಚಾರಿಸದೆ ಹತ್ತಿಸಿಕೊಂಡು ಬಿಡಿಗಾಸು ಪಡೆಯದೆ ನಗರದಲ್ಲಿ ಇಳಿಸಿದ. ಆ ದೊಡ್ಡ ನಗರವನ್ನು ಅವಳು ಮೊದಲ ಬಾರಿಗೆ ನೋಡುತ್ತಿದ್ದಳು. ಯಾವುದೋ ಹೊಸ ಜಗತ್ತಿಗೆ ಬಂದಂತೆ ಭಾಸವಾಯಿತು. ಏನಾದರೂ ಅಗತ್ಯ ಸಾಮಾನು ಬೇಕಾದರೆ ಗಂಡನೇ ತಂದು ಕೊಡುತ್ತಿದ್ದ. ತಾನು ಮಾತ್ರ ನಗರದ ಕಡೆ ಒಮ್ಮೆಯೂ ಮುಖ ಮಾಡಿದವಳಲ್ಲ. ಗಗನಚುಂಬಿ ಕಟ್ಟಡಗಳು, ರಸ್ತೆಯುದ್ದಕ್ಕೂ ಓಡಾಡುವ ವಾಹನ, ಹಾರ್ನ್ ಸದ್ದು, ಕಿಕ್ಕಿರಿದ ಜನಸಂದಣಿ ನೋಡಿ ದಿಕ್ಕು ತಪ್ಪಿದಂತಾಯಿತು. ಎತ್ತ ಹೋಗುವುದೆಂದು ಗೊತ್ತಾಗದೆ ಕಕ್ಕಾಬಿಕ್ಕಿಯಾಗಿ ಬಲಕ್ಕೆ ತಿರುಗಿದಳು. ಸ್ವಲ್ಪ ದೂರದಲ್ಲಿ ಒಂದು ಕಟ್ಟಡ ಕಾಮಗಾರಿ ನಡೆಯುತ್ತಿರುವುದು ಕಂಡು ಬಂದಿತು. ಸುಮಾರು ಜನ ಕೆಲಸಗಾರರು ಕೆಲಸ ಮಾಡುತ್ತಿದ್ದರು. ಅವರೆಲ್ಲ ಮಹಿಳೆಯರೇ ಆಗಿದ್ದರು. ಮಧ್ಯಾಹ್ನ ಸಮಯವಾಗಿದ್ದರಿಂದ ಅವರೆಲ್ಲ ಬುತ್ತಿ ಬಿಚ್ಚಿಕೊಂಡು ನೆರಳಿಗೆ ಕುಳಿತು ಊಟ ಮಾಡುತ್ತಿದ್ದರು. ಅವರ ಊಟದ ಸಮಯ, ಕೆಲಸ, ಕಾರ್ಯ ಅವರನ್ನೇ ವಿಚಾರಿಸಬೇಕು ಎಂದು ಗಿಡದ ನೆರಳಿಗೆ ಮಕ್ಕಳ ಜೊತೆ ನಿಂತುಕೊಂಡಳು. ಅವ್ವ, ನಂಗೂ ಹಸಿವಾಗ್ತಿದೆ. ಬುಟ್ಟ್ಯಾಗ ರೊಟ್ಟಿ ಇದ್ದವು. ಬರುವಾಗ ಬುತ್ತಿ ಕಟ್ಟಿಕೊಂಡು ಬಂದಿದ್ದರೆ ಊಟ ಮಾಡ್ತಿದ್ದೆ. ತಮ್ಮ ಹಾಲು ಕುಡಿದು ಹೊಟ್ಟೆ ತುಂಬಿಸಿಕೊಳ್ತಾನೆ. ಆದರೆ ನಾನೇನು ಮಾಡಲಿ ಎಂದು ಮಗಳು ಸಣ್ಣ ದನಿಯಲ್ಲಿ ಪ್ರಶ್ನಿಸಿದಾಗ ಮುಖ ಕೆಂಪಗೆ ಮಾಡಿ ಉತ್ತರ ಕೊಡದೆ ದುರ್ಗುಟ್ಟಿದಳು. ಹಸಿವಾದರೆ ನಮ್ಮ ಹತ್ರನೇ ಒಂದು ರೊಟ್ಟಿ ತಿನ್ನುಬಾ ಎಂದು ಮಗಳ ಮಾತು ಕೇಳಿಸಿಕೊಂಡ ಮಹಿಳೆಯೊಬ್ಬಳು ಕೂಗಿ ಕರೆದಾಗ ಅವ್ವ, ನಾನು ಹೋಗ್ತೀನಿ ಎಂದು ಪ್ರಶ್ನಿಸಿದಳು. ಸುಮ್ನಿರು, ಯಾರೋ ಗುರುತು ಪರಿಚಯ ಇಲ್ಲದವರು ಕರೆದರೆ ಹೋಗ್ತೀನಿ ಅಂತೀಯಲ್ಲ, ನಿನಗೇನಾದರೂ ಬುದ್ಧಿ ಇದೆಯಾ? ಒಂದು ಹೊತ್ತು ಉಪವಾಸ ಇದ್ದರೆ ಏನೂ ಆಗೋದಿಲ್ಲ. ನಾನು ಎಷ್ಟೋ ಸಲ ಉಪವಾಸ ಇದ್ದಿದ್ದು ಗೊತ್ತಿಲ್ಲವೇ ಎಂದು ಪ್ರಶ್ನಿಸಿದಳು. ನೀನು ಉಪವಾಸ ಇದ್ದಿದ್ದು ಅವಳಿಗೆ ಹೇಳಿದರೆ ಅವಳೇನು ಮಾಡಬೇಕು? ಪಾಪ ಸಣ್ಣ ಪೌರಿ. ಹೊಟ್ಟೆ ಹಸಿದರೆ ಯಾವ ಮಕ್ಕಳಾದರೂ ಹಂಗೆ ಮಾಡ್ತಾರೆ. ಮೊದಲು ಅವಳಿಗೆ ಕಳಿಸು, ಆಮೇಲೆ ಬುದ್ಧಿವಾದ ಹೇಳುವಿಯಂತೆ ಎಂದು ಪುನಃ ಒತ್ತಾಯ ಅವರಿಂದ ಕೇಳಿ ಬಂದಾಗ ಬೇರೆ ದಾರಿ ಇಲ್ಲದೆ ಕಳಿಸಿಕೊಟ್ಟಳು. ಹೊಟ್ಟೆ ಹಸಿದವಳು ಗಬಗಬನೆ ತಿನ್ನುವುದನ್ನು ನೋಡಿ ಪಾಪ ಹಸಿವಾಗಿದೆ, ಹೆಂಗ್ ತಿಂತಿದ್ದಾಳೆ ನೋಡು, ನೀನು ಬೇಡ ಅಂತಿದ್ದೆ, ನಿನ್ನ ಮಾತು ಕೇಳಿದರೆ ಉಪವಾಸ ಇರಬೇಕಾಗ್ತಿತ್ತು, ಇನ್ನೊಂದು ರೊಟ್ಟಿ ಕೊಡ್ಲ್ಯಾ ಎಂದಾಗ ನನಗೆ ಸಾಕು, ನಮ್ಮ ಅವ್ವನಿಗೆ ಕೊಡ್ರಿ, ಅವಳು ಮುಂಜಾನೆಯಿಂದ ಏನೂ ತಿಂದಿಲ್ಲ, ಹಂಗೆ ಬಂದಿದ್ದಾಳೆ ಎಂದು ವಾಸ್ತವ ಹೇಳಿದರು. ಕೂಸಿನ ತಾಯಾಗಿ ಯಾರಾದರೂ ಹಂಗೆ ಬರ್ತಾರ? ನಿನ್ನ ಹೊಟ್ಟೆ ತುಂಬಿದರೆ ಕೂಸಿನ ಹೊಟ್ಟೆ ತುಂಬುತ್ತದೆ. ನಿನ್ನ ಹೊಟ್ಟೆ ತುಂಬದಿದ್ದರೆ ಆ ಕೂಸಿಗೆ ಹಾಲು ಎಲ್ಲಿಂದ ಬರಬೇಕು? ಅದು ಮೊದಲು ಹಾಲು ಕುಡಿಯೋ ಮಗು, ತಿಳಿತಾ? ಅವಸರ ಮಾಡಿ ಯಾಕೆ ಬಂದೆ? ಅಂತ ಅರ್ಜೆಂಟ್ ಕೆಲಸ ಏನಿತ್ತು ಎಂದು ಪ್ರಶ್ನಿಸಿದಾಗ ನನ್ನ ಗಂಡ ಹೊಟ್ಟೆ ತುಂಬಿಸಿದ್ದು ನಿಮಗೆಲ್ಲ ಹ್ಯಾಂಗ್ ಗೊತ್ತಾಗಬೇಕು? ಅದೆಲ್ಲ ನನ್ನ ಕರ್ಮ. ಹೇಳುಕೊಂತ ಕುಂತರೆ ಒಂದು ದಿನವೂ ಸಾಲೋದಿಲ್ಲ ಎಂದು ಕೂಸನ್ನು ತೊಡೆ ಮೇಲೆ ಹಾಕಿಕೊಂಡು ಮುಖದ ಮೇಲೆ ಸೆರಗು ಮುಚ್ಚಿ ಕುಳಿತು ಒಂದು ರೊಟ್ಟಿ ತಿನ್ನುತ್ತಲೇ ತನ್ನೆಲ್ಲ ಹಕೀಕತ್ ಬಿಚ್ಚಿಟ್ಟಳು. ಸೀಗವ್ವಳ ಸಂಕಟ ಕೇಳಿ ಅವರಿಗೂ ಗಾಬರಿಯಾಯಿತು. ನೀನೇನು ಚಿಂತೆ ಮಾಡಬೇಡ, ನಮಗೂ ಹೆಣ್ಣಿನ ಕಷ್ಟ ಗೊತ್ತು, ನಾವೆಲ್ಲ ಕಷ್ಟ ಅನುಭವಿಸಿಯೇ ಬಂದವರು. ಸ್ವಲ್ಪ ದಿನ ಗಂಡ, ಊರು ಎಲ್ಲವೂ ಮರೆತು ಬಿಡು, ಆಗ ಅವನಿಗೆ ತಾನೇ ಬುದ್ಧಿ ಬರ್ತದೆ, ಹೆಂಡತಿ ಮಕ್ಕಳ ಮಹತ್ವ ಗೊತ್ತಾಗ್ತದೆ. ನೀನು ಎಲ್ಲಿಗೂ ಹೋಗಬೇಡ, ಇಲ್ಲೇ ಕೆಲಸ ಕೊಡಿಸ್ತೀವಿ, ವಾಸ ಮಾಡಲು ಅವರೇ ಜಾಗ ಕೊಡ್ತಾರೆ ಎಂದು ಸಲಹೆ ನೀಡಿದರು. ಬಿಲ್ಡಿಂಗ್ ಕೆಲಸ ಸಂಪೂರ್ಣ ಮುಗಿಯುವ ತನಕ ಕೆಲಸ ಬಿಡುವ ಹಾಗಿಲ್ಲ. ದಿನಕ್ಕೆ 300 ರೂಪಾಯಿ ಕೂಲಿ. ಕಟ್ಟಡದ ಮಟೀರಿಯಲ್ ಅಲ್ಲೇ ಇಲ್ಲಿ ಬಿದ್ದಿರ್ತಾವೆ. ರಾತ್ರಿ ಹೊತ್ತು ಹಂಗೆ ನಿಗಾ ಮಾಡ್ತಿರಬೇಕು. ಸ್ವಂತ ಮನೆಯಂಗ ಕಾಳಜಿ ವಹಿಸಬೇಕು ಎಂದು ಮೇಸ್ತ್ರಿ ತಾಕೀತು ಮಾಡಿ ಕೆಲಸಕ್ಕೆ ಸೇರಿಸಿಕೊಂಡ. ಅಂದು ರಾತ್ರಿ ಅವಳಿಗೆ ಊಟ ಸೇರಲಿಲ್ಲ, ನಿದ್ದೆಯೂ ಬರಲಿಲ್ಲ. ಬಿಸಿಲಿನಲ್ಲಿ ದಾರಿ ದಣಿದು ಬಂದ ಮಗಳು ಹೈರಾಣಾಗಿ ಆಗಲೇ ನಿದ್ದೆಗೆ ಜಾರಿದ್ದಳು. ತಾನು ಮಾತ್ರ ಎದೆ ಮೇಲೆ ಕೈ ಹೊತ್ತು ಮೇಲ್ಛಾವಣಿ ದಿಟ್ಟಿಸಿದಳು. ಮತ್ತದೇ ಗಂಡನ ನೆನಪು ಕಾಡಿ ಮನಸ್ಸು ಭಾರವಾಯಿತು. ಗಂಡ ಊಟ ಮಾಡಿದನೋ ಇಲ್ಲವೋ ಅವನಿಗೆ ಮೊದಲೇ ಹಲ್ಲಿಲ್ಲ, ಬಿಸಿ ರೊಟ್ಟಿನೇ ಬೇಕು. ಚಲೋ ಇದ್ರ ನಾನ್ಯಾಕ ಮನೆ ಬಿಟ್ಟು ಇಲ್ಲಿಗೆ ಬರ್ತಿದ್ದೆ? ಇದ್ದುದರಲ್ಲಿ ಕಷ್ಟನೋ ಸುಖನೋ ಹಂಚಿಕೊಂಡು ಅಲ್ಲೇ ಇರುತ್ತಿದ್ದೆ. ನನ್ನ ನಸೀಬೇ ಚಲೋ ಇಲ್ಲ. ದುಡಿದು ತಿಂತಾನೆ, ಆಸ್ತಿ ಪಾಸ್ತಿ ಜಾಸ್ತಿ ಇಲ್ಲದಿದ್ದರೂ ಪರವಾಗಿಲ್ಲ, ರಕ್ತ ಸಂಬಂಧಿ, ಕಳ್ಳು ಬಳಿ ಬೆಸೆದಂತಾಗ್ತದೆ ಎಂದು ನಮ್ಮಪ್ಪ ಸಾಲ ಮಾಡಿ ಮದುವೆ ಮಾಡಿಕೊಟ್ಟ. ಮಗಳ ಬದುಕು ಚಲೋ ಆಯಿತು ಎಂದು ಅವನು ಖುಷಿಪಟ್ಟಳು. ಮದುವೆಯಾದ ಮೇಲೆ ಸರಿಯಾಗೇ ಇದ್ದ.
ಕೊಂಡವಾಡಿ ಕೆಲಸನೂ ಸರಿಯಾಗಿ ಮಾಡ್ತಿದ್ದ. ಆದರೆ ಆ ಖುಷಿ ಬಹಳ ದಿನ ಉಳಿಯಲಿಲ್ಲ. ನೆಮ್ಮದಿ ತುಂಬಿದ ನಮ್ಮ ಸಂಸಾರ ಹಿಂಗಾಗಿ ಹೋಯಿತು ಎಂದು ನೆನಪಿಸಿ ಬಿಕ್ಕತೊಡಗಿದಳು. ಮಗಳು ದಿಕ್ಕನೆ ಎದ್ದು ಕುಳಿತು, ಅವ್ವ, ಇನ್ನೂ ಯಾಕೆ ನಿದ್ದೆ ಮಾಡ್ತಿಲ್ಲ? ಮನೆ ಬಿಟ್ಟು ಬಂದಿದ್ದಕ್ಕೆ ದುಃಖ ಆಗ್ತಿದೆಯಾ? ಅಪ್ಪನ ನೆನಪು ಬರುತ್ತಿದೆಯಾ? ಹಾಗಾದರೆ ಮನೆ ಬಿಟ್ಟು ಯಾಕೆ ಬಂದೆ ಎಂದು ಪ್ರಶ್ನೆಗಳ ಸುರಿಮಳೆಗೈದಾಗ, ಸುಮ್ಮನಿರು, ದೊಡ್ಡವರಂಗ ಏನೇನೋ ಮಾತಾಡಲು ಬರಬೇಡ. ಯಾವ ಮನೆ, ಯಾವ ಊರು, ಅದರ ನೆನಪೇ ತೆಗಿಬೇಡ. ಇನ್ ಮುಂದೆ ಇದೇ ನಮ್ಮೂರು, ಇದೇ ನಮ್ಮ ಮನೆ, ನಾವು ಖಾಯಂ ಇಲ್ಲೇ ಇರೋದು, ತಿಳಿತಾ ಎಂದು ಅವಳನ್ನು ಬೆದರಿಸಿ ಮಲಗಿಸಿದಳು. ಹಲವು ಮಗ್ಗುಲ ಹೊರಳಿಸಿದರೂ ನಿದ್ದೆ ಮಾತ್ರ ಸುಳಿಯಲಿಲ್ಲ. ಕತ್ತಲೆ ಸರಿದು ಬೆಳಕು ಕೂಡ ಹರಿಯಿತು. ನೆಲಕ್ಕೆ ಕೈಯೂರಿ ಎದ್ದು ತಣ್ಣೀರಿನಿಂದ ಮುಖ ತೊಳೆದುಕೊಂಡು ಕೂಸಿಗೆ ಹಾಲುಣಿಸಿ ಮಗಳಿಗೂ ಎಬ್ಬಿಸಿದಳು. ಅವಳಿಗೆ ಬಿಸ್ಕೆಟ್ ಇರಿಸಿಕೊಟ್ಟು, ಇನ್ ಮುಂದೆ ತಮ್ಮನಿಗೆ ಅಕ್ಕ ತಮ್ಮ ಎಲ್ಲ ನೀನೇ ನೋಡು, ನಾನು ಕೆಲಸದಾಗಿರ್ತೀನಿ. ಅವ್ವ ಬಾ, ತಮ್ಮ ಅಳ್ತಿದ್ದಾನೆ, ಹಸಿವಾಗಿದೆ, ಹಾಲು ಕುಡಿಸು ಅಂತೆಲ್ಲ ಕೂಗಬೇಡ. ನಾನು ಕೆಲಸ ಸರಿಯಾಗಿ ಮಾಡದಿದ್ದರೆ ನಮ್ಮ ಮನೆ ಬೇಗ ಮುಗಿಯೋದಿಲ್ಲ. ಮನೆ ಮುಗಿಯದಿದ್ದರೆ ನಿನಗೆ ಶಾಲೆಗೆ ಹೋಗಲು ಆಗೋದಿಲ್ಲ ಎಂದು ಸಲಹೆ ನೀಡಿ ತಾಕೀತು ಮಾಡಿದಳು. ಸಮಯ ಹತ್ತಾಗುತ್ತಿದ್ದಂತೆ ಕೆಲಸಗಾರರು ಒಬ್ಬೊಬ್ಬರಾಗಿ ಬರಲು ಆರಂಭಿಸಿದರು. ಅದೊಂದು ಕಷ್ಟದ ಕೆಲಸ. ಅವಳು ಒಮ್ಮೆಯೂ ಮಾಡಿರಲಿಲ್ಲ. ಸಿಂಬೆ ಮಾಡಿಕೊಂಡು ಅದರ ಮೇಲೆ ಇಟ್ಟಿಗೆ ಸಿಮೆಂಟಿನ ಬುಟ್ಟಿ ಹೊತ್ತು 3 ಅಂತಸ್ತಿನ ಕಟ್ಟಡದ ಮೆಟ್ಟಿಲು ಹತ್ತಿ ಇಳಿದಾಗ ದಣಿಯುತ್ತಿದ್ದಳು. ಇಂತಹ ಕಷ್ಟದ ಕೆಲಸ ಮಾಡದೆ ಬೇರೆ ದಾರಿಯೇ ಇಲ್ಲ. ಮಕ್ಕಳಿಗೋಸ್ಕರ ಮಾಡಲೇಬೇಕು. ಕಷ್ಟ ಎಷ್ಟು ದಿನ ಇರುತ್ತದೆ, ಅದಕ್ಕೂ ಒಂದಿನ ಬೇಸರ ಬಂದು ತಾನೇ ಬಿಟ್ಟು ಹೋಗ್ತದೆ ಎಂದು ಗಟ್ಟಿ ಧೈರ್ಯ ಮಾಡಿ ಮುಂದುವರೆದಳು. ಕೂಸು ಹತ್ತಾಗ ಮನಸ್ಸು ತಳಮಳಗೊಳ್ತಿತ್ತು. ಅದರ ಕಡೆ ಇಣುಕಿ, ತಮ್ಮ ಅಳ್ತಿದ್ದಾನೆ, ಹಸಿವಾಗಿರಬೇಕು, ಒಂದಿಷ್ಟು ಬಾಟ್ಲಿ ಹಾಲು ಕುಡಿಸು, ಕಿವಿ ಮುಚ್ಚುವಂಗ ಕುಲಾವಿ ಕಟ್ಟು, ಚೋಚೋ ಬಡಿದು ಮಲಗಿಸು ಎಂದು ಮಗಳಿಗೆ ಸಲಹೆ ಕೊಡುತ್ತಿದ್ದಳು. ಅಳಬೇಡ, ಸ್ವಲ್ಪ ದಿನ ತಾಳಿಕು, ನಮ್ಮ ಮನೆ ತಯಾರಾಗಲಿ, ಆಮೇಲೆ ನಾವೆಲ್ಲ ಮೇಲಂತಸ್ತಿಗೆ ಹೋಗೋಣ. ಅಲ್ಲೇ ನಿನಗೊಂದು ತೊಟ್ಟಿಲು ಕಟ್ಟು ಮೆತ್ತನೆಯ ಹಾಸಿಗೆ ಹಾಸಿ ಕೊಡುವೆ. ಅಲ್ಲಿ ಸೊಳ್ಳೆ ಗಿಳೆ ಯಾವ ಕಾಟವೂ ಇಲ್ಲ. ಫ್ಯಾನು, ಲೈಟು, ಆಟದ ಸಾಮಾನು ಎಲ್ಲ ಇರ್ತವೆ. ಬಿಸಿ ನೀರಿನ ಜಳಕ ಮಾಡಿ ಮಲಗುವಿಯಂತೆ ಎಂದು ಮಗಳು ಕೂಸಿಗೆ ಭರವಸೆ ತುಂಬುವುದು ನೋಡಿದಾಗ ಮನಸ್ಸು ಕಸಿವಿಸಿಕೊಂಡು, ಇದು ನಮ್ಮದೇ ಮನೆ ಎಂದು ಸುಳ್ಳು ಹೇಳಬಾರ್ದಿತ್ತು ಎಂದು ಅನಿಸಿತು. ಸೀಗವ್ವ ಕೆಲಸಕ್ಕೆ ಸೇರಿ ಆಗಲೇ 1 ತಿಂಗಳು ಕಳೆದು ಹೋಗಿತ್ತು. ದಿನಗಳ ಲೆಕ್ಕ ಹಾಕಿ ಕೂಲಿ ಹಣ ತಂದು ಮೇಸ್ತ್ರಿ ಕೈಗಿಟ್ಟಾಗ ಎಲ್ಲಿಲ್ಲದ ಖುಷಿಯಾಯಿತು. ನೋಟುಗಳನ್ನು ಕಣ್ಗೊತ್ತಿಕೊಂಡು ಊರಲ್ಲೇ ಇದ್ದರೆ ಇಷ್ಟು ರೊಕ್ಕ ಕಾಣ್ತಿರಲಿಲ್ಲ. ಎಲ್ಲವೂ ನನ್ನ ಗಂಡ ಕುಡಿದು ಹಾಳು ಮಾಡ್ತಿದ್ದ. ಇಲ್ಲಿಗೆ ಬಂದದ್ದೇ ಚಲೋ ಆಯಿತು. 4 ದುಡ್ಡಾದರೂ ಉಳಿದವು. ಬ್ಯಾಂಕಿನಲ್ಲಿ ಅಕೌಂಟ್ ತೆಗೆಸಿ ಜಮಾ ಮಾಡಿದರೆ ಮಕ್ಕಳ ಸಾಲಿ ಮತ್ತಿತರ ಖರ್ಚಿಗೆ ಆಗ್ತವೆ ಎಂದು ಅಂದುಕೊಂಡಳು. ಆದರೂ ಗಂಡನ ನೆನಪು ದೂರಾಗದೆ ಚಡಪಡಿಸಿದಳು. ಆತ ಹೇಗಿದ್ದಾನೋ ಏನೋ ಯಾವುದೂ ಗೊತ್ತಾಗ್ತಿಲ್ಲ. ಅವನಲ್ಲಿ ಏನಾದರೂ ಬದಲಾವಣೆ ಆಗಿದ್ದರೆ, ಮೊದಲಿನ ಮನುಷ್ಯ ಆದರೆ ಊರ ಕಡೆ ಮುಖ ಮಾಡಬೇಕು. ನಗರ ನಮಗೆಷ್ಟು ದಿನ, ನಮ್ಮೂರೇ ನಮಗೆ ಕೊನೆ ತನಕ ಅನ್ನುವ ಯೋಚನೆ ಮೂಡಿ ಶೂನ್ಯ ದಿಟ್ಟಿಸಿದಾಗ ಅದೇ ಸಮಯ ತರಕಾರಿ ಮಾರುವ ಎಲ್ಲವ್ವ ತಲೆಯ ಮೇಲೆ ಬುಟ್ಟಿ ಹೊತ್ತಿಕೊಂಡು ರಸ್ತೆ ಮೇಲೆ ಬರುವುದು ಕಾಣಿಸಿತು. ಅವಳಿಗೆ ನೋಡಿ ಆಶ್ಚರ್ಯವಾಯಿತು. ಎಲ್ಲವ್ವ ಕಣ್ಣಿ ಮಾರ್ಕೆಟ್ನಿಂದ ತರಕಾರಿ ಖರೀದಿಸಿ ಊರಲ್ಲಿ ಮಾರಾಟ ಮಾಡುತ್ತಿದ್ದಳು. ತರಕಾರಿ ವ್ಯಾಪಾರದಿಂದಲೇ ಅವಳ ಜೀವನ ಸಾಗುತ್ತಿತ್ತು. ಅವಳು ಬಂದಿದ್ದು ಚಲೋ ಆಯಿತು. ಅವಳ ಬಾಯಿಂದಲೇ ಗಂಡನ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಅವಳನ್ನು ಕೂಗಿ ಕರೆದಳು. ಅವಳು ಗಕ್ಕನೆ ನಿಂತು ಹೊರಳಿ ನೋಡಿ, ಸೀಗವ್ವ, ನೀನು ಇಲ್ಲಿ ಇದ್ದೀಯಲ್ಲ, ಸತ್ತು ಹೋಗಿದಂಥ ಊರಾಗೆಲ್ಲರೂ ತಿಳಿದಿದ್ದಾರೆ ಎಂದು ಗಾಬರಿಯಾದಳು. ನಾನ್ಯಾಕೆ ಸಾಯಲಿ? ಅಲ್ಲೇ ಇದ್ದರೆ ಇಷ್ಟು ಹೊತ್ತಿಗೆ ಸತ್ತು ಹೋಗ್ತಿದ್ದೆ. ಮಕ್ಕಳಿಗೋಸ್ಕರ ಬದುಕಿದ್ದೀನಿ ಎಂದು ನಿಟ್ಟುಸಿರು ಬಿಟ್ಟು ಮತ್ತೇನು ಊರು ಕಡೆ ಸುದ್ದಿ, ನನ್ನ ಗಂಡ ಹೇಗಿದ್ದಾನೆ ಎಂದು ಪ್ರಶ್ನಿಸಿದಳು. ನಿನಗೆ ವಿಷಯ ಗೊತ್ತಿಲ್ಲಂತ ಕಾಣಿಸ್ತದೆ. ನೀನು ಬಂದ ಮೇಲೆ ನಿನ್ನ ಗಂಡ ದೊಡ್ಡ ಅನಾಹುತ ಮಾಡಿಕೊಂಡಿದ್ದಾನೆ. ಅಂದು ಮಕ್ಕಳ ಜೊತೆ ಕೆನಾಲ್ ಕಡೆ ಹೋಗಿದ್ದು ರಸ್ತಾ ಮನೆ ರಾಜಣ್ಣ ಮತ್ತು ಅವನ ಹೆಂಡತಿ ನಾಗಮ್ಮ ನೋಡಿ ಅವಸರದಿಂದ ಬಂದು ಸುದ್ದಿ ಮುಟ್ಟಿಸಿದರು. ಕೆನಾಲ್ ಕಡೆ ಹೋಗ್ಯಾಳಂದ್ರ ಮಕ್ಕಳ ಜೊತೆ ನೀರು ಪಾಲಾಗಿರಬೇಕು ಎಂದು ಎಲ್ಲರೂ ಗುಸುಗುಸು ಮಾತಾಡಿಕೊಂಡರು. ಅವರ ಮಾತು ನಿನ್ನ ಗಂಡನ ನಶೆ ಏಕಾಏಕಿ ಇಳಿಯುವಂತೆ ಮಾಡಿತು. ನನ್ನ ಹೆಂಡತಿ ಹಾಗೇನೂ ಮಾಡಿಕೊಳ್ಳುವಳಲ್ಲ, ಮಾಡಿಕೊಳ್ಳುವುದಿದ್ದರೆ ಎಂದೋ ಮಾಡಿಕೊಳ್ಳುತ್ತಿದ್ದಳು. ಇಷ್ಟು ದಿವಸ ಸಹಿಸಿಕೊಂಡು ಯಾಕೆ ಇರುತ್ತಿದ್ದಳು ಎಂದು ವಾದಕ್ಕಿಳಿದ. ಎಲ್ಲವೂ ನಿನ್ನಿಂದಲೇ ಆಯಿತು, ನೀನು ಸರಿಯಾಗಿದ್ದರೆ ಹಿಂಗ್ಯಾಕಾಗ್ತಿತ್ತು ಎಂದು ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡಿದಾಗ ಅವನ ಆತಂಕ ಮತ್ತಷ್ಟು ಹೆಚ್ಚಾಯಿತು. ನಿಮಗೆಲ್ಲ ಹುಡುಕೋ ಸಲುವಾಗಿ ಕೆನಾಲ್ ಕಡೆ ಓಡಿ ಬಂದ. ಅಲ್ಲಿ ಬಟ್ಟೆ ತೊಳೆಯುವವರಿಗೆ, ದನ ಕರುಗಳಿಗೆ ನೀರು ಕುಡಿಸುವವರಿಗೆ ವಿಚಾರಿಸಿದ. ಯಾರೂ ಸುಳಿವು ಕೊಡಲಿಲ್ಲ. ಎದೆ ಬಡಿತ ಹೆಚ್ಚಾಗಿ ಹರಿಯುವ ನೀರಿನ ಕಡೆ ದಿಟ್ಟಿಸಿದ.
ಒಂದಿಷ್ಟು ಬಣ್ಣದ ಬಟ್ಟೆ ನೀರಿನಲ್ಲಿ ತೇಲಿ ಬರುವುದು ಕಂಡಾಗ ಅದೇನಾಯಿತೋ ಗೊತ್ತಿಲ್ಲ, ಒಮ್ಮೆಲೆ ಚಟ್ಟನೆ ಚೀರಿ ನನ್ನ ಹೆಂಡತಿ ಮಕ್ಕಳ ಬಟ್ಟೆ ಅಲ್ಲಿವೆ ಎಂದು ಕೆನಾಲಿಗೆ ಜಿಗಿದೇ ಬಿಟ್ಟು ನೀರಿಗೆ ಬೀಳುವ ಬದಲಿಗೆ ಕೆನಾಲ್ ಗೋಡೆಗೆ ಕಾಲು ತಾಗಿ ಬಿದ್ದು ಮೂರ್ಛೆ ಹೋದ. ಅವನಿಗೆ ಎತ್ಕೊಂಡು ತಂದು ಎಲ್ಲರೂ ಮನೆಯಲ್ಲಿ ಹಾಕಿದರು. ಊರಿನ ಡಾಕ್ಟರಿಗೆ ಕರೆದುಕೊಂಡು ಬಂದು ತೋರಿಸಿದರು. ಕಾಲು ಮುರಿದಿದೆ, ಎಲುಬಿನ ಆಪರೇಷನ್ ಮಾಡಬೇಕು, ಅದು ನನ್ನಿಂದ ಆಗುವುದಿಲ್ಲ, ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಅವರು ಹೇಳಿದಾಗ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಯಾರು ಕರೆದುಕೊಂಡು ಹೋಗಬೇಕು, ಹೆಚ್ಚಿನ ಹಣ ಖರ್ಚಾಗ್ತದೆ ಎಂದು ಒಬ್ಬೊಬ್ಬರಾಗಿ ಜಾಗ ಖಾಲಿ ಮಾಡಿ ಹೊರಟು ಹೋದರು. ನೀನಿದ್ದಿದ್ದರೆ ಇಷ್ಟು ಹೊತ್ತಿಗೆ ಕರೆದುಕೊಂಡು ಹೋಗಿ ಆಪರೇಷನ್ ಮಾಡಿಸುತ್ತಿದ್ದೆ ಎಂದು ಹಕೀಕತ್ ಬಿಚ್ಚಿಟ್ಟಳು. ಎಲ್ಲವಳ ಮಾತು ಸೀಗವಳ ತಲೆ ಮೇಲೆ ಆಕಾಶವೇ ಬಿದ್ದಂತಾಯಿತು. ಬಾಯಿಂದ ಮಾತೇ ಹೊರಡಲಿಲ್ಲ. ಮೊದಲೇ ಈ ವಿಷಯ ಗೊತ್ತಾಗಿದ್ದರೆ ನಾನ್ಯಾಕ ಇಲ್ಲಿರ್ತಿದ್ದೆ ಎಂದು ಕಣ್ತುಂಬ ನೀರು ತಂದು ನಡೀರಿ ಹೋಗೋಣ ಎಂದು ಅವಸರ ಮಾಡಿದಾಗ, ಅವ್ವ ಎಲ್ಲಿಗೆ ಹೋಗೋದು, ನಮ್ಮ ಹೊಸ ಮನೆ ಬಿಟ್ಟು ಎಂದು ಮಗಳು ಪ್ರಶ್ನಿಸಿದಳು. ಬಿಟ್ಟೇನೆಂದರು ಬಿಡದ ಮೋಹವೆಂದು ನಿರುತ್ತರಳಾಗಿ ಊರ ಕಡೆ ಹೆಜ್ಜೆ ಹಾಕಿದಳು. ಇದುವರೆಗೆ ಶರಣಗೌಡ ಬಿ ಪಾಟೀಲ್ ಅವರಿಂದ ಬಿಟ್ಟನೆಂದರು ಬಿಡದ ಮೋಹ ಸಣ್ಣ ಕಥೆ ಕೇಳಿದಿರಿ. ನಿರ್ಮಾಣ ಬಿ ಸಿದ್ದಣ್ಣ. ಸಂಕಲನ ನಿರ್ಮಲಾ ಎಸ್ ನಾಯಕ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.